ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ಗೆ 1 ವರ್ಷ ಪೂರೈಸ್ತಿರೋ ಹೊತ್ತಲ್ಲೇ ಭಾರತದಲ್ಲಿ ಉಗ್ರ ದಾಳಿಯಾಗಿದೆ. ಸರಣಿ ಸ್ಫೋಟಗಳಾಗಿವೆ. ಇನ್ನೊಂದು ಕಡೆ ಇರಾನ್ ಮೇಲೆ ಅಮೆರಿಕ ಮಾಡ್ತಿರೋ ಆಪರೇಷನ್ ಮುಕ್ತಾಯವಾಗಿದೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಅತ್ತ ಯುಎಇ ಮೇಲೆ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿದ್ದು, ಅತ್ತ ಬಿಜೆಪಿ ಗೆದ್ದಿದ್ದಕ್ಕೆ ಬಾಂಗ್ಲಾ ಸರ್ಕಾರ ಹೊಸ ಡಿಮ್ಯಾಂಡ್ ಇಟ್ಟಿದೆ. ಎಲ್ಲದರ ಬಗ್ಗೆ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಮೊದಲಿಗೆ ಪಾಕಿಸ್ತಾನದ ಉಗ್ರ ಕೃತ್ಯದ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ. ಮೇ 7ನೇ ತಾರೀಕಿಗೆ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ಗೆ 1 ವರ್ಷ ಪೂರೈಸುತ್ತಿದೆ. ಈ ಹೊತ್ತಲ್ಲೇ ಪಾಕ್ ಪ್ರಾಯೋಜಿತ ಉಗ್ರರು ಭಾರತದ ಒಳಗೆ ದುಸ್ಸಾಹಸ ಮಾಡಿದ್ದಾರೆ. 2 ಕಡೆ ದಾಳಿ ಮಾಡಿದ್ದಾರೆ. ಅತ್ಯಂತ ಸೂಕ್ಷ್ಮ ಜಾಗದಲ್ಲೇ ಈ ದಾಳಿಯಾಗಿದೆ. ಮೊದಲನೇ ದಾಳಿ ಪಂಜಾಬ್ನ ಜಲಂಧರ್ನಲ್ಲಿ ಆಗಿದೆ. ಮಂಗಳವಾರ ರಾತ್ರಿ ಬಿಎಸ್ಎಫ್ ಹೆಡ್ ಕ್ವಾರ್ಟರ್ ಮೇನ್ ಗೇಟ್ ಬಳಿ ನಿಲ್ಲಿಸಿದ್ದ ಸ್ಕೂಟರ್ ಸ್ಫೋಟ ಆಗಿದೆ. ಇದರ ತೀವ್ರತೆ ಎಷ್ಟಿತ್ತು ಅಂದ್ರೆ 300 ಮೀಟರ್ ದೂರದವರೆಗಿನ ಕಾರು ಮತ್ತು ಅಂಗಡಿಗಳ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಪಾರ್ಸೆಲ್ ಬಾಯ್ ಆಗಿದ್ದ ವ್ಯಕ್ತಿಯೊಬ್ಬರು ಈ ಸ್ಕೂಟರ್ ನಿಲ್ಲಿಸಿ ಹೋಗಿದ್ರು. ಅವರು ಸ್ಕೂಟರ್ ಬಳಿ ಬಂದಾಗ್ಲೇ ಈ ಘಟನೆ ಆಗಿದೆ. ಸ್ಫೋಟದಲ್ಲಿ ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಇನ್ನು ಈ ಘಟನೆ ಆದ ಬರೀ 2 ಗಂಟೆಗಳಲ್ಲಿ ಅಮೃತ್ಸರ್ನಲ್ಲಿ ಸ್ಫೋಟ ಆಗಿದೆ. ಬಿಎಸ್ಎಫ್ನ ಖಾಸಾ ಕಂಟೋನ್ಮೆಂಟ್ ಕ್ಯಾಂಪ್ ಗೋಡೆ ಬಳಿ ಸ್ಫೋಟ ಸಂಭವಿಸಿದೆ. ಇಲ್ಲಿ ಕೈಯಿಂದ ಎಸೆಯೋ ಸ್ಫೋಟಕದಿಂದ ದಾಳಿ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಸ್ಫೋಟಗಳ ಬೆನ್ನಲ್ಲೇ ಫೋರೆನ್ಸಿಕ್ ಅಧಿಕಾರಿಗಳು, ಸ್ಫೋಟಕ ನಿಗ್ರಹ ದಳ, ಶ್ವಾನ ದಳ ಬಂದು ಸ್ಥಳ ಪರಿಶೀಲನೆ ಮಾಡಿವೆ. ಘಟನಾ ಸ್ಥಳದಿಂದ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿವೆ. ಈ ದಾಳಿಯ ಹೊಣೆಯನ್ನ ಖಲಿಸ್ತಾನ್ ಲಿಬರೇಷನ್ ಆರ್ಮಿ ಅನ್ನೋ ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಗುರ್ದಾಸಪುರದಲ್ಲಿ ನಡೆದ ಎನ್ಕೌಂಟರ್ಗೆ ಸೇಡು ತೀರಿಸಿಕೊಂಡಿದ್ದೀವಿ ಅಂತ ಕ್ಲೇಮ್ ಮಾಡಿದೆ. ಇದರ ಹಿಂದೆ ಪಾಕ್ ಗ್ಯಾಂಗ್ಸ್ಟರ್ ಶಹಜಾದ್ ಭಟ್ಟಿಯ ಲಿಂಕ್ ಬಗ್ಗೆನೂ ತನಿಖೆ ಮಾಡಲಾಗ್ತಿದೆ. ಈ ಭಟ್ಟಿ ಪಾಕ್ ಮೂಲದ ಉಗ್ರ ಗ್ಯಾಂಗ್ಸ್ಟರ್. ಪಾಕ್ನ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆ ಹತ್ತಿರದ ಲಿಂಕ್ ಇಟ್ಕೊಂಡಿದ್ದಾನೆ. ಇವನನ್ನ ಪಾಕಿಸ್ತಾನದ ಅತಿದೊಡ್ಡ ಪ್ರಾಕ್ಸಿ ಅಂತ ಕರೆಯಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮೂಲಕ ಭಾರತದ ಯುವಕರನ್ನ ಉಗ್ರ ಕೃತ್ಯಕ್ಕೆ ಬಳಸಿಕೊಳ್ತಾನೆ. ಪಂಜಾಬ್ ಸೇರಿದಂತೆ ಭಾರತದಲ್ಲಿ ನಡೆದ ಹಲವು ಉಗ್ರ ಕೃತ್ಯಗಳ ಹಿಂದೆ ಈತನ ಕೈವಾಡವಿದೆ. ರಾಷ್ಟ್ರೀಯ ತನಿಖಾ ದಳ ಕೂಡ ಈತನ ಮೇಲೆ ಕೇಸ್ ಹಾಕಿದೆ. ಈತ ಬರೀ ಉಗ್ರ ಕೃತ್ಯ ಅಲ್ಲ, ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತು ಕಳ್ಳ ಸಾಗಣೆ ಜಾಲವನ್ನ ಕೂಡ ನಡೆಸ್ತಿದ್ದಾನೆ. ಈಗ ಇವನನ್ನೇ ಮುಂದಿಟ್ಟುಕೊಂಡು ಪಾಕ್ ಈ ಕುತಂತ್ರ ಮಾಡಿದೆ. ಅಷ್ಟೇ ಅಲ್ಲ, ಈಗ ಪಾಕಿಸ್ತಾನ ಕ್ಲಿಯರ್ ಆಗಿ ಪಂಜಾಬ್ ಅನ್ನ ಟಾರ್ಗೆಟ್ ಮಾಡಿರುವುದು ಖಚಿತವಾಗ್ತಿದೆ. ನಿಮಗೆ ಗೊತ್ತಿರೋ ಹಾಗೆ ಕೆಲ ತಿಂಗಳುಗಳಿಂದ ಪಂಜಾಬ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಉಗ್ರ ಕೃತ್ಯಗಳು ನಡೀತಿವೆ. ರೈಲ್ವೆ ಹಳಿಯನ್ನ ಕೂಡ ಸ್ಫೋಟಿಸಲಾಗಿತ್ತು. ಇದಾದ್ಮೇಲೆ ಐಎಸ್ಐ ಬೆಂಬಲಿತ ಖಲಿಸ್ತಾನಿ ಮಾಡ್ಯೂಲ್ ಅನ್ನ ಭೇದಿಸಿ 4ರನ್ನ ಪಂಜಾಬ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದಕ್ಕೂ ಮುಂಚೆ ನಿರಂತರವಾಗಿ ಪಾಕ್ ಜೊತೆ ಲಿಂಕ್ ಇರೋ ಹಲವರನ್ನ ಹಿಡಿದಾಕಲಾಗಿದೆ. ಹಾಗ್ ನೋಡಿದ್ರೆ ಆಪರೇಷನ್ ಸಿಂಧೂರ್ ಟೈಮಲ್ಲೂ ಪಾಕ್ನ ಹೇಡಿ ಸೇನೆ ಪಂಜಾಬ್ ಅನ್ನ ಟಾರ್ಗೆಟ್ ಮಾಡಿತ್ತು. ಅಮೃತಸರ್ನಲ್ಲಿರೋ ಸಿಖ್ರ ಪವಿತ್ರ ಸ್ಥಳವನ್ನ ಗುರಿ ಮಾಡಿ ಆ ಮೂಲಕ ಸಿಖ್ರನ್ನ ಕೆರಳಿಸೋಕೆ ಪಾಕಿಸ್ತಾನ ಹೊಂಚಾಕಿತ್ತು. ಅದಾದ ಮೇಲೂ ಸಾಕಷ್ಟು ಸಲ ಪಾಕ್ ಈ ಕುತಂತ್ರ ಮಾಡ್ತಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಇತ್ತೀಚೆಗೆ ಪಾಕ್ನ ಸೇನಾ ಮುಖ್ಯಸ್ಥ ಮುನೀರ್ ಕೂಡ ಭಾರತದಲ್ಲಿ ಉಗ್ರ ದಾಳಿಗೆ ಸಂಚು ರೂಪಿಸುತ್ತಿದ್ದಾನೆ ಅಂತ ಗುಪ್ತಚರ ಮೂಲಗಳು ಎಚ್ಚರಿಸಿದ್ವು. ಇದರ ಬೆನ್ನಲ್ಲೇ ಆಪರೇಷನ್ ಸಿಂಧೂರ್ಗೆ ವರ್ಷ ತುಂಬುತ್ತಿರುವಾಗಲೇ ಈ ದಾಳಿಯಾಗಿದೆ. ಸದ್ಯ ಈ ಸರಣಿ ಸ್ಫೋಟಗಳಾಗ್ತಿದ್ದಂತೆ ಇಡೀ ಪಂಜಾಬ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪಾಕ್ನ ಗಡಿಯಲ್ಲೂ ಸೇನೆ ಹೈ ಅಲರ್ಟ್ನಲ್ಲಿದೆ. ಸೆಕ್ಯುರಿಟಿಯನ್ನ ಜಾಸ್ತಿ ಮಾಡಲಾಗಿದೆ. ಸರ್ವಿಲೆನ್ಸ್ಗಾಗಿ ರೋಡ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಇನ್ನು ಈ ಬೆಳವಣಿಗೆಗಳ ನಡುವೆ ತಜ್ಞರು ಕೂಡ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದೆ ಭಾರತ ಮತ್ತು ಪಾಕ್ ನಡುವೆ ಸಂಘರ್ಷ ಆದ್ರೆ ಅದು ತುಂಬಾ ಅಪಾಯಕಾರಿಯಾಗಿರಲಿದೆ, ಕೈ ಮೀರಿ ಹೋಗಲಿದೆ ಅಂದಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಈ ಬಗ್ಗೆ ರಿಪೋರ್ಟ್ ಮಾಡಿದೆ. ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷದಿಂದಾಗೋ ಅಪಾಯಗಳನ್ನ ಜಗತ್ತು ಕಡಿಮೆ ಅಂದಾಜು ಮಾಡ್ತಿರ್ಬೋದು, ಆದ್ರೆ ಇದು ತುಂಬಾ ಗಂಭೀರವಾಗಿರಲಿದೆ. ಕಳೆದ ಸಂಘರ್ಷದಲ್ಲಿ ಸೈನಿಕರು ಮುಖಾಮುಖಿ ಆಗಿರಲಿಲ್ಲ, ಬರೀ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ದಾಳಿಗಳಾಗಿದ್ವು. ಇದರಿಂದ ನಾವು ಲಿಮಿಟ್ ಆಗಿ ಹೊಡೆದಾಡಬಹುದು ಅನ್ನೋ ತಪ್ಪು ನಂಬಿಕೆ ಎರಡೂ ದೇಶಗಳಲ್ಲಿ ಬಂದಿದೆ. 2025ರ ಕದನ ವಿರಾಮ ತುಂಬಾ ಸ್ಟ್ರಾಂಗ್ ಆಗಿಲ್ಲ. ಸೊ ಮುಂದೆ ಯುದ್ಧ ಆದ್ರೆ ಯಾವ 3ನೇ ದೇಶಕ್ಕೂ ಈ ಯುದ್ಧ ತಡೆಯೋದು ಕಷ್ಟವಾಗಬಹುದು. ಪಾಕಿಸ್ತಾನದ ಜೊತೆಗಿನ ಟ್ರಂಪ್ರ ನಡೆಗಳು ಭಾರತಕ್ಕೆ ಇಷ್ಟ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮುಂದಿನ ಸಂಘರ್ಷಕ್ಕೆ ಬರೀ ಗಡಿ ವಿವಾದ ಮಾತ್ರ ಅಲ್ಲ,
ನದಿ ನೀರು ಕೂಡ ಪ್ರಮುಖ ಕಾರಣವಾಗಬಹುದು. ಭಾರತ ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿ ಒಪ್ಪಂದವನ್ನ ಅಮಾನತು ಮಾಡಿದೆ. ಇದು ಪಾಕಿಸ್ತಾನದ ಪಾಲಿಗೆ ಅಸ್ತಿತ್ವದ ಪ್ರಶ್ನೆಯಾಗಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಇನ್ನು ಗಲ್ಫ್ ಕಡೆಗೆ ಬಂದ್ರೆ ಎರಡನೇ ದಿನವೂ ಇರಾನ್ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ ಯುಎಇ ಆರೋಪ ಮಾಡಿದೆ. ಮಂಗಳವಾರ ರಾತ್ರಿ ಇರಾನ್ 12 ಬ್ಯಾಲಿಸ್ಟಿಕ್ ಮಿಸೈಲ್, 3 ಕ್ರೂಸ್ ಮಿಸೈಲ್ ಹಾಗೆ 4 ಡ್ರೋನ್ಗಳನ್ನ ಫೈರ್ ಮಾಡಿತ್ತು ಅಂತ ಯುಎಇ ಡಿಫೆನ್ಸ್ ಮಿನಿಸ್ಟ್ರಿ ಮಾಹಿತಿ ಕೊಟ್ಟಿದೆ. ಆದ್ರೆ ಇದನ್ನ ಇರಾನ್ ರಿಜೆಕ್ಟ್ ಮಾಡಿದೆ. ನಾವು ಯಾವುದೇ ಆಪರೇಷನ್ ಮಾಡಿಲ್ಲ, ಒಂದ್ ವೇಳೆ ಮಾಡಿದ್ರೆ ನಾವೇ ಕ್ಲಿಯರ್ ಆಗಿ ಹೇಳ್ತಿದ್ವಿ, ಇದು ಸುಳ್ಳು ಅಂತ ಇರಾನ್ನ ಐಆರ್ಜಿಸಿ ಹೇಳಿದೆ. ಅಮೆರಿಕ, ಇಸ್ರೇಲ್, ಇರಾನ್ ವಿರುದ್ಧ ಶುರು ಮಾಡಿದ್ದ ಆಪರೇಷನ್ ಎಪಿಕ್ ಫ್ಯೂರಿ ಈಗ ಮುಕ್ತಾಯ ಆಗಿದೆ. ಈ ಬಗ್ಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಫೆಬ್ರವರಿ 28ರಂದು ಶುರುವಾಗಿದ್ದ ಈ ಆಪರೇಷನ್ ಬರೋಬ್ಬರಿ 2 ತಿಂಗಳು ನಡೆಯಿತು. ಇರಾನ್ನ ನ್ಯೂಕ್ಲಿಯರ್ ಆಸೆಗಳಿಗೆ ಬ್ರೇಕ್ ಹಾಕೋದು ಮೇನ್ ಉದ್ದೇಶ ಆಗಿತ್ತು. ಈ ದಾಳಿಯಲ್ಲಿ ಇರಾನ್ನ ಲೀಡರ್ ಅಲಿ ಖಾಮೈನಿ ಕೂಡ ಸಾವನ್ನಪ್ಪಿದ್ದಾರೆ. ನಾವು ಅಂದುಕೊಂಡ ಟಾರ್ಗೆಟ್ ರೀಚ್ ಆಗಿದ್ದೀವಿ, ನಮಗೆ ಶಾಂತಿ ಹಾಗೂ ಡೀಲ್ ಮಾಡಿಕೊಳ್ಳೋದು ಬೇಕು, ಆದ್ರೆ ಇರಾನ್ ಆ ದಾರಿಯಲ್ಲಿ ಬರ್ತಿಲ್ಲ ಅಂತ ರೂಬಿಯೋ ಹೇಳಿದ್ದಾರೆ. ಜೊತೆಗೆ ಅಮೆರಿಕವನ್ನ ಟೆಸ್ಟ್ ಮಾಡೋಕೆ ಹೋದ್ರೆ ಇರಾನ್ ಸೋಲೋದು ಗ್ಯಾರಂಟಿ ಅಂತ ರೂಬಿಯೋ ವಾರ್ನ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ಶಿರಡಿ, ತ್ರಯಂಬಕೇಶ್ವರ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನ ಪಡೆಯೋ ಆಸಕ್ತಿ ಇದ್ರೆ 7 ಸ್ಯಾಂಡ್ಸ್ ಅವರ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 23,500 ಮಾತ್ರ. ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ, ಹಿರಿಯರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಇರಾನ್ ಜೊತೆಗಿನ ಯುದ್ಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದ್ದ ಹಡಗುಗಳನ್ನ ರಕ್ಷಿಸೋಕೆ ಈ ಆಪರೇಷನ್ ಶುರು ಮಾಡಿದ್ವಿ. ಆದ್ರೆ ಇರಾನ್ ಜೊತೆಗಿನ ಶಾಂತಿ ಮಾತುಕತೆಯಲ್ಲಿ ದೊಡ್ಡ ಪ್ರಗತಿಯಾಗಿದೆ. ಈ ಒಪ್ಪಂದದ ಮಾತುಕತೆ ಈಗ ಅಂತಿಮ ಹಂತದಲ್ಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕಾರ್ಯಾಚರಣೆ ನಿಲ್ಲಿಸಿ ಅಂತ ಪಾಕ್ ಮತ್ತು ಇತರ ದೇಶಗಳು ಮನವಿ ಮಾಡಿದ್ವು. ಹೀಗಾಗಿ ಒಪ್ಪಂದಕ್ಕೆ ಸಹಿ ಹಾಕೋಕೆ ಅನುಕೂಲ ಆಗ್ಲಿ ಅಂತ ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಇರಾನ್ ಮೇಲಿನ ನೇವಲ್ ಬ್ಲಾಕೆಡ್ ಮಾತ್ರ ಹಾಗೆ ಕಂಟಿನ್ಯೂ ಇರಲಿದೆ. ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇರಾನ್ ಯುಎಇ ಮೇಲೆ ಮಾಡಿರೋ ದಾಳಿನ ಕದನ ವಿರಾಮ ಉಲ್ಲಂಘನೆ ಅಂತ ಕನ್ಸಿಡರ್ ಮಾಡೋಕೆ ಆಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಓವಲ್ ಆಫೀಸ್ ನಲ್ಲಿ ರಿಪೋರ್ಟರ್ ಕೇಳಿದ ಪ್ರಶ್ನೆಗೆ ಟ್ರಂಪ್ ಈ ತರ ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲದೆ ಇರಾನ್ನವರು ಆ ತರಹ ರೂಲ್ಸ್ ಬ್ರೇಕ್ ಮಾಡಿದಾಗ ನಾನೇ ನಿಮಗೆ ಹೇಳ್ತೀನಿ ಅಂತ ಟ್ರಂಪ್ ಪತ್ರಕರ್ತರಿಗೆ ಹೇಳಿದ್ದಾರೆ. ಜೊತೆಗೆ ಏನ್ ಮಾಡಬಾರ್ದು ಅಂತ ಇರಾನ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಸುಮ್ಮನೆ ಅಲ್ಲಿಗೆ ಹೋಗಿ ಜನರನ್ನ ಸಾಯಿಸೋಕೆ ಇಷ್ಟಪಡಲ್ಲ, ಹೀಗಾಗಿ ಅವರು ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ನಡ್ಕೋಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಟ್ರಂಪ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಆರ್ಡರ್ ಮಾಡಿದ್ರು. ಆದ್ರೆ ಯುದ್ಧ ನಿಲ್ಲಿಸೋಕೆ ಇರಾನ್ ಹೊಸ ಪ್ರಪೋಸಲ್ ಕಳಿಸಿದ ತಕ್ಷಣ ಲಾಸ್ಟ್ ಮೊಮೆಂಟ್ ನಲ್ಲಿ ನಿರ್ಧಾರನ ವಾಪಸ್ ತಗೊಂಡ್ರು ಅಂತ ವರದಿಯಾಗಿದೆ. ಈ ಬಗ್ಗೆ ಅಮೆರಿಕ ಅಧಿಕಾರಿಗಳನ್ನ ಉಲ್ಲೇಖಿಸಿ ಇಸ್ರೇಲ್ನ ಚಾನೆಲ್ 12 ರಿಪೋರ್ಟ್ ಮಾಡಿದೆ. ಸದ್ಯಕ್ಕೆ ಡಿಪ್ಲೊಮ್ಯಾಟಿಕ್ ಮಾತುಕತೆಗೆ ಟೈಮ್ ಕೊಟ್ಟು ಹಾರ್ಮುಜ್ನಲ್ಲಿ ಹಡಗುಗಳ ಓಡಾಟನ ಫ್ರೀ ಮಾಡೋ ಆಪರೇಷನ್ ಕಡೆ ಟ್ರಂಪ್ ಫೋಕಸ್ ಮಾಡಿದ್ದಾರೆ. ಟ್ರಂಪ್ ಮೇಲೆ ಮತ್ತೆ ಯುದ್ಧ ಶುರು ಮಾಡಿ ಅಂತ ಸಲಹೆಗಾರರು ಪ್ರೆಷರ್ ಹಾಕ್ತಿದ್ದಾರೆ. ಆದ್ರೂ ಟ್ರಂಪ್ ಸದ್ಯಕ್ಕೆ ಮಾತುಕತೆ ಮೂಲಕನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಮಾತುಕತೆ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಮಿಲಿಟರಿ ಆಪರೇಷನ್ ಮಾಡೋಕ್ಕೂ ಟ್ರಂಪ್ ರೆಡಿ ಇದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಅದು ಸುದೀರ್ಘ ಯುದ್ಧ ಆಗಿರೋದಿಲ್ಲ. ಇರಾನ್ ಮೇಲೆ ಒತ್ತಡ ಹೇರೋಕೆ ಲಿಮಿಟೆಡ್ ದಾಳಿ ಮಾಡಬಹುದು ಎನ್ನಲಾಗ್ತಿದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಘರ್ಷಣೆ ನಡೀತಿರೋ ಹೊತ್ತಲ್ಲೇ ಅಮೆರಿಕ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಜೊತೆಗಿನ ಕದನ ವಿರಾಮ ಇನ್ನೂ ಜೀವಂತ ಆಗಿದೆ ಅಂತ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇರಾನ್ ಜೊತೆ ಯುದ್ಧ ಮಾಡೋಕೆ ಬಯಸ್ತಿಲ್ಲ. ಅಮೆರಿಕ ಇನ್ನೂ ತಾಳ್ಮೆ ಕಳ್ಕೊಂಡಿಲ್ಲ. ಆದ್ರೆ ಈ ಎಲ್ಲ ಗಲಾಟೆಗಳಿಗೆ ಇರಾನ್ ಕಾರಣ ಅಂತ ಹೆಕ್ಸೆತ್ ಆರೋಪ ಮಾಡಿದ್ದಾರೆ. ಅಲ್ಲದೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಆಕ್ರಮಣಕಾರಿಯಾಗಿ ವರ್ತಿಸ್ತಿದೆ, ಅದನ್ನ ಕಂಟ್ರೋಲ್ ಮಾಡೋಕೆ ಯತ್ನಿಸ್ತಿದೆ ಅಂತ ಹೆಕ್ಸೆತ್ ಹೇಳಿದ್ದಾರೆ. ಇನ್ನು ಇಷ್ಟೆಲ್ಲ ಬೆಳವಣಿಗೆ ನಡೆಯೋ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಮ್ಮ ನಿಯೋಗದ ಜೊತೆ ಚೀನಾಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ಮಹತ್ವದ ಮಾತುಕತೆ ನಡೆದಿದೆ.
ನಡೆಸಲಿದ್ದಾರೆ. ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಸೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಸದ್ಯ ಮಿಡಲ್ ಈಸ್ಟ್ ಸಂಘರ್ಷದ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಅಮೆರಿಕ ಏರ್ ಫೋರ್ಸ್ನ ಫ್ಲೈಯಿಂಗ್ ಗ್ಯಾಸ್ ಸ್ಟೇಷನ್ ಅಂತ ಫೇಮಸ್ ಆಗಿರೋ KC-135 ಸ್ಟ್ರಾಟೋ ಟ್ಯಾಂಕರ್ ವಿಮಾನ ನಾಪತ್ತೆಯಾಗಿದೆ. ಹಾರ್ಮೋಜ್ ಮೇಲೆ ಹಾರಾಟ ಮಾಡ್ತಿದ್ದ ಈ ವಿಮಾನ ಎಮರ್ಜೆನ್ಸಿ ಅಲರ್ಟ್ ಕಳಿಸಿದ ನಂತರ ದಿಢೀರ್ ಅಂತ ಸಿಗ್ನಲ್ ಕಟ್ ಆಗಿದೆ. ಈ ಬೋಯಿಂಗ್ ಏರ್ಕ್ರಾಫ್ಟ್ 7700 ಸ್ಕ್ವಾಕ್ ಕೋಡ್ ಟ್ರಾನ್ಸ್ಮಿಟ್ ಮಾಡಿದೆ. ಏನಿದು ಅಂದ್ರೆ ಮೆಕ್ಯಾನಿಕಲ್ ಫೇಲ್ಯೂರ್ ಆದಾಗ, ಬೆಂಕಿ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಅಥವಾ ದಾಳಿ ಆದಾಗ ಈ ಎಮರ್ಜೆನ್ಸಿ ಕೋಡ್ ಆಕ್ಟಿವೇಟ್ ಮಾಡ್ತಾರೆ. ಇದಾದ್ಮೇಲೆ ಕತಾರ್ ಬಳಿ ರಾಡಾರ್ನಿಂದ ಮಾಯವಾಗಿದೆ. ಆ ಟೈಮಲ್ಲಿ ಇದು ಮಿಲಿಟರಿ ಬೇಸ್ ಕಡೆ ಹೋಗ್ತಿತ್ತು ಅಂತ ಹೇಳಲಾಗ್ತಿದೆ. ಈ ಕೋಡ್ ಬಂದ ಸುಮಾರು 1 ಗಂಟೆ ನಂತರ ವಿಮಾನದ ಟ್ರಾನ್ಸ್ಪಾಂಡರ್ ಸಿಗ್ನಲ್ ಲಾಸ್ ಆಗಿದೆ. ಇದರಲ್ಲಿ ಎಷ್ಟು ಜನ ಇದ್ರು ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಸದ್ಯ ತನಿಖೆ ಜೋರಾಗಿ ನಡೀತಿದೆ. ಇತ್ತ ಹಾರ್ಮೋಜ್ ಜಲಸಂಧಿಯಲ್ಲಿ ಹೋಗ್ತಿದ್ದ ಕಾರ್ಗೋ ಹಡಗಿನ ಮೇಲೆ ದಾಳಿಯಾಗಿದೆ. ಬ್ರಿಟನ್ನ ಮಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ಸದ್ಯ ಯಾರು ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಇದನ್ನು ಇರಾನೇ ಮಾಡಿರೋ ಶಂಕೆ ಇದೆ. ಈ ಹಡಗನ್ನ ಫ್ರಾನ್ಸ್ ಮೂಲದ CGM ಸ್ಯಾನ್ ಆಂಟೋನಿಯೋ ಅಂತ ಗುರುತಿಸಲಾಗಿದೆ. ದಾಳಿಯಿಂದಾಗಿ ಹಡಗಿನಲ್ಲಿದ್ದ ಫಿಲಿಪೈನ್ಸ್ ಮೂಲದ ಹಲವಾರು ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಪಾಕಿಸ್ತಾನದ ಪೇಶಾವರದಲ್ಲಿರೋ ನಮ್ಮ ಕಾನ್ಸುಲೇಟ್ ಕಚೇರಿಯನ್ನ ಮುಚ್ತೀವಿ ಅಂತ ಅಮೆರಿಕ ಘೋಷಿಸಿದೆ. ಈ ಕಚೇರಿಯ ಎಲ್ಲಾ ಜವಾಬ್ದಾರಿಗಳನ್ನ ಇನ್ಮುಂದೆ ಇಸ್ಲಾಮಾಬಾದ್ನಲ್ಲಿರೋ ರಾಯಭಾರ ಕಚೇರಿಗೆ ವರ್ಗಾಯಿಸ್ತೀವಿ ಅಂತ ಹೇಳಿದೆ. ಸಿಬ್ಬಂದಿಗಳ ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಉಳಿತಾಯದ ಉದ್ದೇಶದಿಂದ ಈ ನಿರ್ಧಾರ ಅಂತ ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಅಫ್ಘಾನಿಸ್ತಾನದ ಗಡಿಗೆ ಹತ್ತಿರವಿರೋ ಈ ಕಚೇರಿಯಿಂದ 2001ರ ಆಫ್ಘಾನ್ ಯುದ್ಧದ ಸಮಯದಲ್ಲಿ ಅಮೆರಿಕಾಗೆ ತುಂಬಾ ಹೆಲ್ಪ್ ಆಗಿತ್ತು. ಲಾಜಿಸ್ಟಿಕ್ಸ್ ಮತ್ತು ಡಿಪ್ಲೊಮ್ಯಾಟಿಕ್ ಹಬ್ ಆಗಿ ಕೆಲಸ ಮಾಡಿತ್ತು. ಇತ್ತೀಚೆಗೆ ಇರಾನ್ ಯುದ್ಧದ ಟೈಮಲ್ಲಿ ಕರಾಚಿಯಲ್ಲಿರೋ ಅಮೆರಿಕದ ಕಾನ್ಸುಲೇಟ್ ಕಚೇರಿ ಮೇಲೆ ದಾಳಿ ಯತ್ನ ನಡೆದಿತ್ತು. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯಾತೊಲ್ಲಾ ಖಾಮಿನೈ ಹತ್ಯೆ ನಂತರ ಪ್ರತಿಭಟನಾಕಾರರು ಈ ಕಾನ್ಸುಲೇಟ್ಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಇಲ್ಲಿ ಪಾಕ್ ಸೇನೆ ಮತ್ತು ಪ್ರತಿಭಟನಾಕಾರರ ಮಧ್ಯೆ ಘರ್ಷಣೆಯಾಗಿ 9 ಜನ ಸಾವನ್ನಪ್ಪಿದ್ರು. ಖೈಬರ್ ಭಾಗದಲ್ಲೂ ಅಮೆರಿಕ ವಿರುದ್ಧ ಆಕ್ರೋಶ ಇದೆ. ಇದರ ನಡುವೆ ಪೇಶಾವರ ಕಚೇರಿಗೂ ಅಮೆರಿಕ ಬೀಗ ಹಾಕ್ತಿದೆ. ಅಮೆರಿಕದ ರಾಜಕೀಯದಲ್ಲಿ ಭಾರತ ಮೂಲದ ವಿವೇಕ್ ರಾಮಸ್ವಾಮಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಒಹಾಯೋ ಗವರ್ನರ್ ಚುನಾವಣಾ ರೇಸ್ನಲ್ಲಿ ರಿಪಬ್ಲಿಕನ್ ಪಕ್ಷದ ಗವರ್ನರ್ ಅಭ್ಯರ್ಥಿಯಾಗಿ ನಾಮನಿರ್ದೇಶನಗೊಂಡಿದ್ದಾರೆ. ಪ್ರೈಮರಿ ಎಲೆಕ್ಷನ್ನಲ್ಲಿ ಗೆಲುವು ಸಾಧಿಸೋ ಮೂಲಕ ಈ ಸಾಧನೆ ಮಾಡಿದ್ದಾರೆ. ಮೊದಲು ಅಧ್ಯಕ್ಷೀಯ ರೇಸ್ನಲ್ಲಿದ್ದ ವಿವೇಕ್ ಈಗ ಗವರ್ನರ್ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಗಮನಿಸಬೇಕಾದ ಸಂಗತಿ ಏನಂದ್ರೆ ಈ ರಾಜ್ಯವನ್ನ ಮದರ್ ಆಫ್ ಪ್ರೆಸಿಡೆಂಟ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಅಮೆರಿಕದ 8 ಮಂದಿ ಅಧ್ಯಕ್ಷರು ಈ ರಾಜ್ಯದಿಂದಲೇ ಬಂದಿರೋದು. ಒಹಾಯೋ ಗೆದ್ದವರು ವೈಟ್ ಹೌಸ್ ಗೆಲ್ತಾರೆ ಅನ್ನೋ ಮಾತಿದೆ. ಒಹಾಯೋ ಅಮೆರಿಕದ 7ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ. GDPಯಲ್ಲೂ 8ನೇ ಸ್ಥಾನದಲ್ಲಿದೆ. $742 ಬಿಲಿಯನ್ ಗಿಂತಲೂ ಹೆಚ್ಚಿನ GDP ಇದೆ. ಕಳೆದ 2-3 ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ರಿಪಬ್ಲಿಕನ್ ಅಭ್ಯರ್ಥಿಗಳು ಇಲ್ಲಿ ದೊಡ್ಡ ಅಂತರದಿಂದ ಜಯಗಳಿಸಿದ್ದಾರೆ. ಹೀಗಾಗಿ ವಿವೇಕ ರಾಮಸ್ವಾಮಿಯವರು ಒಹಾಯೋ ಗವರ್ನರ್ ಆಗಬಹುದು ಅಂತ ಹೇಳಲಾಗ್ತಿದೆ. ಈ ವರ್ಷದ ನವೆಂಬರ್ನಲ್ಲಿ ಎಲೆಕ್ಷನ್ ನಡೆಯಲಿದೆ. ವಿವೇಕ್ ರಾಮಸ್ವಾಮಿಗೆ ಪ್ರತಿಸ್ಪರ್ಧಿಯಾಗಿ ಡೆಮಾಕ್ರೆಟಿಕ್ ಪಕ್ಷದಿಂದ ಏಮೆ ಆಕ್ಟನ್ ಕಣದಲ್ಲಿದ್ದಾರೆ. ಭಾರತದ IT ನಿಯಮಗಳು ಜನರ ಬಾಯಿ ಮುಚ್ಚಿಸೋಕೆ ಮಾಡಿರೋದು ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಲೇಖನ ಪ್ರಕಟಿಸಿತ್ತು. ಸರ್ಕಾರದ ವಿರುದ್ಧ ಯಾರು ಮಾತಾಡಬಾರದು ಅನ್ನೋ ಕಾರಣಕ್ಕೆ ಸಾಮಾನ್ಯ ಜನ ಮತ್ತು ಕಂಟೆಂಟ್ ಕ್ರಿಯೇಟರ್ಗಳನ್ನ ಈ ರೂಲ್ಸ್ಗಳಿಂದ ಟಾರ್ಗೆಟ್ ಮಾಡಲಾಗ್ತಿದೆ ಅಂದಿತ್ತು. ಇದಕ್ಕೀಗ ಅಮೆರಿಕದಲ್ಲಿರೋ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ತಿರುಗೇಟು ಕೊಟ್ಟಿದ್ದಾರೆ. ಈ ಆರ್ಟಿಕಲ್ ಬರ್ದೋರಿಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ, ಇದು ಬರೀ ಪೂರ್ವಾಗ್ರಹ ಅಂದಿದ್ದಾರೆ. ಸಮಾಜಕ್ಕೆ ಹಾನಿ ಮಾಡೋ ಸುಳ್ಳು ಸುದ್ದಿಗಳಿಗೆ ಬ್ರೇಕ್ ಹಾಕೋಕೆ ಈ ನಿಯಮ ತರಲಾಗಿದೆ ಹೊರತು ಜನರ ಸ್ವಾತಂತ್ರ್ಯ ಕಸಿದುಕೊಳ್ಳೋಕಲ್ಲ ಅಂದಿದ್ದಾರೆ. ಅಲ್ಲದೆ ಭಾರತ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡೋ ಕೋರ್ಟ್ ಮತ್ತು ಸಂವಿಧಾನ ಇದೆ. ಸುಮ್ಮನೆ ಅಟ್ರಾಕ್ಟಿವ್ ಹೆಡ್ಲೈನ್ ಕೊಡೋಕೆ ಈ ರೀತಿ ಬರೀಬೇಡಿ ಅಂದಿದ್ದಾರೆ. ಭಾರತೀಯ ಕಂಪನಿಗಳು ಅಮೆರಿಕದಲ್ಲಿ $1.1 ಬಿಲಿಯನ್ ಇನ್ವೆಸ್ಟ್ ಮಾಡೋದಾಗಿ ಘೋಷಿಸಿವೆ. ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ಸೆಲೆಕ್ಟ್ USA ಅನ್ನೋ ಹೂಡಿಕೆ ಶೃಂಗಸಭೆ ನಡೆದಿತ್ತು. ಅಲ್ಲಿ ಈ ಅನೌನ್ಸ್ಮೆಂಟ್ ಆಗಿದೆ. ಇದರಲ್ಲಿ ಅಭ್ಯುದಯ್ ಗ್ರೂಪ್ ಅಮೆರಿಕದ 5 ರಾಜ್ಯಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಗಳ ಸ್ಥಾಪನೆಗೆ
$900 ಮಿಲಿಯನ್ ಹೂಡಿಕೆ ಮಾಡಲಾಗಿದೆ. ಆಪ್ಟಿಕಲ್ ಫೈಬರ್ ತಯಾರಿಕಾ ಘಟಕ ಸ್ಥಾಪನೆಗೆ ಮುಂಬೈ ಮೂಲದ ಸ್ಟರ್ಲೈಟ್ ಟೆಕ್ನಾಲಜೀಸ್ $100 ಮಿಲಿಯನ್ ಘೋಷಿಸಿದೆ. ಇತ್ತ ಪಿಆರ್ ಜಿಂದಾಲ್ ಗ್ರೂಪ್, ಟೆಕ್ ಡೋಮ್ ಸೊಲ್ಯೂಷನ್ಸ್, ಜಿಒ ವೆಲ್ನೆಸ್ ಸೇರಿ ಹಲವು ಕಂಪನಿಗಳು ತಮ್ಮ ಹೂಡಿಕೆಗಳನ್ನು ಘೋಷಣೆ ಮಾಡಿವೆ. ಡಿಫೆನ್ಸ್, ಏರೋಸ್ಪೇಸ್, ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಈ ಇನ್ವೆಸ್ಟ್ಮೆಂಟ್ ಆಗಿವೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಈಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಈ ಒಪ್ಪಂದಕ್ಕೆ ಸಹಿ ಹಾಕೋಕೆ ಈಗ ಕೇವಲ ಒಂದು ಅಡೆತಡೆ ಮಾತ್ರ ಬಾಕಿ ಇದೆ ಅಂತ ಅಮೆರಿಕದ ಉಪ ವಿದೇಶಾಂಗ ಕಾರ್ಯದರ್ಶಿ ಕ್ರಿಸ್ಟೋಫರ್ ಲ್ಯಾಂಡೌ ಹೇಳಿದ್ದಾರೆ. ಹಲವು ತಿಂಗಳುಗಳಿಂದ ಎರಡೂ ದೇಶಗಳು ಈ ಬಗ್ಗೆ ಮಾತುಕತೆ ಮಾಡ್ತಿವೆ. ಮುಂದಿನ ಪ್ರಮುಖ ವಿಚಾರಗಳತ್ತ ಗಮನ ಹರಿಸೋದು ಎರಡೂ ದೇಶಗಳಿಗೆ ಮುಖ್ಯ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಾಮುಖ್ಯತೆ ಎಷ್ಟು ದೊಡ್ಡದು ಅನ್ನೋ ಅರಿವು ನಮಗಿದೆ ಅಂತ ಈ ಲ್ಯಾಂಡೌ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಗೆದ್ದಿದೆ. ಈ ಗೆಲುವಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಧಾನಿ ಮೋದಿಯವರನ್ನ ಅಭಿನಂದಿಸಿದ್ದಾರೆ. ಇದನ್ನ ಒಂದು ಐತಿಹಾಸಿಕ ಹಾಗೂ ನಿರ್ಣಾಯಕ ಗೆಲುವು ಅಂತ ಟ್ರಂಪ್ ಕರೆದಿದ್ದಾರೆ. ಶ್ವೇತಭವನದ ವಕ್ತಾರ ಕುಶ್ ದೇಸಾಯಿ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ ವಿನ್ ಆಗಿದ್ದಕ್ಕೆ ಬಾಂಗ್ಲಾದ ಆಡಳಿತಾರೂಢ ಬಿಎನ್ಪಿ ಸಂತಸ ವ್ಯಕ್ತಪಡಿಸಿದೆ. ಈ ಬಗ್ಗೆ ಬಿಎನ್ಪಿ ಸರ್ಕಾರದ ಇನ್ಫಾರ್ಮೇಷನ್ ಸೆಕ್ರೆಟರಿ ಅಜಿಜುಲ್ ಬಾರಿ ಹೇಲಾಲ್ ಮಾತನಾಡಿದ್ದಾರೆ. ಪಶ್ಚಿಮ ಬಂಗಾಳ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿಗೆ ಶುಭಾಶಯ ತಿಳಿಸಿದ್ದಾರೆ. ಅಲ್ಲದೆ ತೀಸ್ತಾ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಇಷ್ಟು ದಿನ ಮಮತಾ ಬ್ಯಾನರ್ಜಿ ಅಡ್ಡಿಯಾಗಿದ್ರು, ಅವರೇ ಇದನ್ನ ಸ್ಥಗಿತಗೊಳಿಸಿದ್ರು ಅಂತ ಈ ಅಜಿಜುಲ್ ಹೇಳಿದ್ದಾರೆ. ಅಲ್ಲದೆ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಮೋದಿ ಸರ್ಕಾರದ ಜೊತೆಗೂಡಿ ತೀಸ್ತಾ ಯೋಜನೆಯನ್ನ ಜಾರಿಗೆ ತರಬಹುದು ಅಂತ ಹೇಳಿದ್ದಾರೆ. ಅಂದಹಾಗೆ 2011ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ತೀಸ್ತಾ ನೀರಿನಲ್ಲಿ ಬಾಂಗ್ಲಾಕ್ಕೆ 37.5% ಪಾಲು ನೀಡೋ ಪ್ರಸ್ತಾವನೆ ಇತ್ತು. ಆದರೆ ಬಂಗಾಳದ ರೈತರಿಗೆ ತೊಂದರೆಯಾಗುತ್ತೆ ಅಂತ ಮಮತಾ ಬ್ಯಾನರ್ಜಿ ಇದಕ್ಕೆ ವಿರೋಧ ಮಾಡಿ ನೀರು ಕೊಡಲ್ಲ ಅಂದಿದ್ರು. ಈಗ ಬಾಂಗ್ಲಾದ ಬಿಎನ್ಪಿ ಸರ್ಕಾರ ಮಮತಾ ಬ್ಯಾನರ್ಜಿ ಸೋಲ್ತಿದ್ದಂತೆ ಈ ಥರ ಹೇಳಿದೆ. ಅಂದಹಾಗೆ ಭಾರತ ಮತ್ತು ಬಾಂಗ್ಲಾ ಒಟ್ಟು 54 ನದಿಗಳನ್ನು ಹಂಚಿಕೊಳ್ತವೆ. ಆದರೆ ಇದುವರೆಗೆ ಕೇವಲ ಗಂಗಾ ಮತ್ತು ಕುಶಿಯಾರಾ ನದಿಗಳಿಗೆ ಸಂಬಂಧಿಸಿದಂತೆ ಮಾತ್ರ ಒಪ್ಪಂದಗಳಾಗಿವೆ. ಈ ವರ್ಷದ ಅಂತ್ಯಕ್ಕೆ 1996ರ ಗಂಗಾ ನೀರು ಹಂಚಿಕೆ ಒಪ್ಪಂದ ಕೂಡ ಮುಗಿದಿದೆ. ಹೀಗಾಗಿ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ತೀಸ್ತಾ ಸೇರಿದಂತೆ ಇತರೆ ವಿಚಾರಗಳು ಇತ್ಯರ್ಥ ಆಗ್ಬೋದು ಅಂತ ಬಾಂಗ್ಲಾ ನಾಯಕರು ಅಭಿಪ್ರಾಯ ಪಡ್ತಿದ್ದಾರೆ. ಇನ್ನು ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷ ಮತ್ತೆ ತೀವ್ರ ಸ್ವರೂಪ ಪಡ್ಕೊಂಡಿದೆ. ರಷ್ಯಾ ಯುಕ್ರೇನ್ ಮೇಲೆ 11 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 164 ಡ್ರೋನ್ಗಳನ್ನು ಹಾರಿಸಿದೆ. ಪರಿಣಾಮ ಯುಕ್ರೇನ್ನಲ್ಲಿ 27 ಜನ ಮೃತಪಟ್ಟಿದ್ದಾರೆ. ಇದನ್ನ ಉಗ್ರ ದಾಳಿ ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ರಷ್ಯಾ ದಾಳಿಗೆ ಪ್ರತಿಯಾಗಿ ಯುಕ್ರೇನ್ ಕೂಡ ಲಾಂಗ್ ರೇಂಜ್ ಮಿಸೈಲ್ಗಳ ಮೂಲಕ ಪ್ರತಿದಾಳಿ ನಡೆಸಿದೆ. ಪರಿಣಾಮ 2 ಸಾವನ್ನಪ್ಪಿದ್ದಾರೆ, 34 ಜನ ಗಾಯಗೊಂಡಿದ್ದಾರೆ. ರಷ್ಯಾದ ಚುವಾಶಿಯಾ ಪ್ರಾಂತ್ಯದಲ್ಲಿ ಈ ದಾಳಿಯಾಗಿದೆ. ರಷ್ಯಾ ವಿಕ್ಟರಿ ಡೇ ಪರೇಡ್ ಹಿನ್ನೆಲೆ ಮೇ 8 ಮತ್ತು 9 ಒಟ್ಟು 2 ದಿನ ಕದನ ವಿರಾಮ ಘೋಷಿಸಿತ್ತು. ಅದಾದ ಕೆಲವೇ ಗಂಟೆಯಲ್ಲಿ ಈ ಡೆವಲಪ್ಮೆಂಟ್ಸ್ ಆಗಿವೆ. ಬೆಂಗಳೂರು ಮೂಲದ ಗ್ಯಾಲಕ್ಸ್ ಐ ಅನ್ನೋ ಕಂಪನಿ ನಿರ್ಮಿಸಿದ ಮಿಷನ್ ದೃಷ್ಟಿ ಅನ್ನೋ ವಿಶ್ವದ ಮೊದಲ ಆಪ್ಟೋಸ್ಟಾರ್ ಸ್ಯಾಟಲೈಟ್ ಯಶಸ್ವಿಯಾಗಿ ಲಾಂಚ್ ಆಗಿತ್ತು. ಸ್ಪೇಸ್ ಎಕ್ಸ್ ಕಂಪನಿ ಇದನ್ನ ಲಾಂಚ್ ಮಾಡಿತ್ತು. ಈಗ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಗ್ಯಾಲಕ್ಸ್ ಐ ಕಂಪನಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.